ಪ್ರಥಮ ವರ್ಷದ ವಾರ್ಷಿಕೋತ್ಸವ ಆಚರಿಸಿಕೊಳ್ತಾ ಇದೆ. ಇದರ ರಾಜ್ಯದ ಅಧ್ಯಕ್ಷರಾದಂಥ ನಮ್ಮ ಉತ್ತರ ಕರ್ನಾಟಕದ ಸ್ವರೂಪರಾಗಿದೆ. ಇಂಥ ಅಭೂತಪೂರ್ವವಾದಂಥ ಕಾರ್ಯಕ್ರಮದ ಪ್ರಥಮ ವರ್ಷದ ವಾರ್ಷಿಕ ಗೌರವ ಪತ್ರಿಕೆಯ ಚಪ್ಪಾಳೆಯೊಂದಿಗೆ ಪೂಜ್ಯ ಶ್ರೀಗಳಿಗೆ ಸ್ವಾಗತಿಸೋಣ. ಕಾರ್ಯಕ್ರಮದ ಸಹ ಶ್ರೀನಿವಾಸ್ ಗುರುಜಿ ಅವರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಳಿಸಿದ್ದಾರೆ. ಜೊತೆಗೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಬೇಕಾಗಿ ನಮ್ಮ ಉತ್ತರ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಾನ್ ಧ್ವಜದ ಪೀಠಾಧಿಪತಿಯಾದಂತಹ ಪರಮ ಪೂಜ್ಯ ಲಿಂಗ್ಸ್ಪುರ್ ಮತಕ್ಷೇತ್ರದ ಮಾಡ್ತಾನೆ. ಗೌರವದ ಚಪ್ಪಾಳೆಯವರಿಗೆ ಮಾನ್ಯ ಶಾಸಕರಿಗೆ ಸ್ವಾಗತಿಸೋಣ. ನನ್ನ ಕರ್ನಾಟಕ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಹೆಸರು ಆಗಮಿಸಬೇಕಾಗಿ ವಿನಂತಿ ಮಾಡ್ತಾನೆ. ನಮ್ಮ ಸುರಪುರ ಮತಕ್ಷೇತ್ರದ ಶಂಕರ್ನಾಥ್ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ. ನಮ್ಮ ಅವರಿಗೆ ಸ್ವಾಗತ ಕೋರ್ತಾ ನಮ್ಮ ಸುರಪುರ ಮತಕ್ಷೇತ್ರದ ಮಾಜಿ ಶಾಸಕರಾದಂತಹ ರಾಜ್ಯ ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದಂತಹ ನರಸಿಂಹನಾಯಕ ರಾಜರು ಸುಪುತ್ರರಾದಂತಹ ಮಣಿಕಂಠ ನಾಯಕರವರ ಜೊತೆಗಿದ್ದಾರೆ. ಅವರು ಕೂಡ ಸ್ವಾಗತ. ರಮೇಶ್ ಅವರು ಮಾನ್ಯ ತಹಸೀಲ್ದಾರ್ ಅವರು ಮಂಗಳೂರು ಟ್ರಸ್ಟ್ನ ಅಧಿಕಾರಿಗಳು ಶ್ರೀನಿವಾಸಪುರ ಮುಲ್ಲಕ್ಷ್ಮಯ್ಯನವರು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಜನಸೇವೆ ಜನಾರ್ದನ ಸೇವೆ ಸರ್ವೇ ಜನ ಸುಖಿನೋ ಭವಂತು. ಈ ಅತ್ಯುತ್ತಮ ಕಾರ್ಯಕ್ರಮ, ಅದ್ಭುತ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಕನ್ನಡ ಸಂಸ್ಕೃತಿ, ನೆಲ, ಜಲ, ಭಾಷೆ ಈ ರಕ್ಷಣೆಗಾಗಿ ಪಣ ತೊಟ್ಟಿ ನಿಂತಿರುವಂತಹ ಭದ್ರಕೋಟೆ ಬಸವರಾಜ್ ಕೋಟೆಗೆ ಹೃದಯಪೂರ್ವಕ ಶುಭಾಶಯಗಳನ್ನು ಕೊಡುತ್ತೇವೆ. ಈ ನಮ್ಮ ಕನ್ನಡ ನಾಡು ಪುರಾತನ ಕಾಲದಿಂದ ಸೂಫಿ ಸಂತರ, ಶರಣರ, ದಾಸರ, ಸತ್ಪುರುಷರ ಸಂಸ್ಕೃತಿಯನ್ನು ಹೊಂದಿರುವಂತಹ, ಇಡೀ ವಿಶ್ವದಲ್ಲಿ ಮಾದರಿಯಾಗಿರುವಂತಹ ರಾಷ್ಟ್ರ. ಈ ನಮ್ಮ ಕನ್ನಡ ನಾಡಿನ ಮಣ್ಣಲ್ಲಿ ಹುಟ್ಟಿ ಬೆಳೆದು ಇಡೀ ವಿಶ್ವಕ್ಕೆ ಕೀರ್ತಿ ತಂದಂತಹ ಸ್ವಾತಂತ್ರ್ಯ ಹೋರಾಟಗಾರರು, ಕ್ರಾಂತಿಕಾರಿಗಳು, ಬರಹಗಾರರು, ಸಾಹಿತಿಗಳು, ಅವರೆಲ್ಲರನ್ನು ನಾವು ಇವತ್ತು ಕೋಟಿ ಕೋಟಿ ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಸೌಹಾರ್ದತೆ, ಸಹಬಾಳ್ವೆ, ಸದ್ಭಾವನ, ಕನ್ನಡ ಭಾಷೆ ಈ ಉಳುವೆಗಾಗಿ ಸಹಸ್ರಾರು ವರ್ಷಗಳಿಂದ ಶ್ರೀಯುತ ವಾಟಾಳ್ ನಾಗರಾಜ್ ಇರ್ಬೋದು, ಟಿ.ಎ. ನಾರಾಯಣ ಗೌಡ್ರು ಇರ್ಬೋದು, ಶ್ರೀಯುತ ಪ್ರವೀಣ್ ಶೆಟ್ಟಿ ಸರ್ ಇರ್ಬೋದು, ಮತ್ತು ಇನ್ನು ಅನೇಕರು ಹೋರಾಟಗಾರರು ಶ್ರಮವನ್ನು ವಹಿಸಿದ್ದಾರೆ. ಅದರಲ್ಲಿ ಒಂದು ಉನ್ನತ ಸ್ಥಾನಮಾನವನ್ನು ಪಡೆದಿರುವಂತಹ ನಮ್ಮ ಬಸವರಾಜ ಕೋಟೆ ಇವತ್ತು ನಾವು ಧರ್ಮಗುರುಗಳಾಗಿ ಅವರಿಗೆ ಅವರ ಮುಂದಿನ ಕಾರ್ಯಗಳು, ಅವರ ಹೋರಾಟ ಮತ್ತು ಶ್ರಮಿಸುತ್ತಿರುವ ಶ್ರಮ ಮುಂದುವರಿಯುತ್ತಾ ಇನ್ನು ಅಲ್ಲ ಪರಮಾತ್ಮ ದೇವರು ಭಗವಂತ ಅವರಿಗೆ ಶಕ್ತಿ, ಸ್ಫೂರ್ತಿ, ಸಾಮರ್ಥ್ಯ ನೀಡಲಿ ಅಂತ ಆಶೀರ್ವದಿಸುತ್ತಾ, ಮತ್ತು ನಮ್ಮ ಕರ್ನಾಟಕ ಸೇನೆಗೆ ಸೇನೆಯಾಗಿ ನಿಂತಿರುವಂತಹ ಎಲ್ಲ ಪದಾಧಿಕಾರಿಗಳು ಮತ್ತು ಬೇರೆ ಬೇರೆ ರೀತಿಯ ಕನ್ನಡ ಸಂಘಟನೆಯಿಂದ ಬಂದಿರುವಂತಹ ಪದಾಧಿಕಾರಿಗಳು ಎಲ್ಲರಿಗೂ ಈ ಪ್ರಥಮ ವರ್ಷದ ನಮ್ಮ ಕರ್ನಾಟಕ ಸೇನೆಯ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಎರಡು ಮಾತನ್ನು ಮಾತನಾಡಕ್ಕೆ ಅವಕಾಶ ನೀಡಿರುವಂತಹ ಬಸವರಾಜ ಪಡುಕೋಟೆ ರಾಜ್ಯಾಧ್ಯಕ್ಷ ನಮ್ಮ ಕರ್ನಾಟಕ ಸೇನೆ ಹಾಗೂ ಈ ಸಂಘಟನೆಗೆ
ವಂದಿಸಿ ಮುಕ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ ಮಾತೆ. ವೇದಿಕೆ ಮೇಲೆ ಆಸೀನರಾದಂಥ